ಪಂಚಾಮೃತಾಭಿಷೇಕವನ್ನು ಮಾಡುವಾಗ ಹಾಲು ಮುಂತಾದ ಪಂಚ ಅಮೃತಗಳನ್ನೇ ದೇವರಿಗೆ ಅಭಿಷೇಕ ಯದ್ಯಪಿ ನಾವು ಮಾಡಿದರೂ ಕೂಡ ಯಾರು ಮಾಡ್ತಾರೆ ಎಂಬುವಂಥ ರೀತಿಯಲ್ಲಿ ಅನುಸಂಧಾನ ಮಾಡಿಕೊಳ್ಬೇಕು ಎಂಬುದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನಿಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರ ಈ ರೀತಿಯಾಗಿದೆ. ಸಸ್ತುಷಾಚ ಹರೇ ಲಕ್ಷ್ಮೀ ಸ್ನಾನಂ ಕಾರೀತಿ ಪ್ರಭೋ ಎಂಬುದಾಗಿ ಪ್ರಮಾಣದಲ್ಲಿ ಹೇಳಿದಂತೆ ಸರಸ್ವತಿ ಮತ್ತು ಭಾರತಿ ಇವರುಗಳಿಂದ ಕೂಡಿ ಲಕ್ಷ್ಮಿಯು ಪರಮಾತ್ಮನಿಗೆ ಸ್ನಾನವನ್ನು ಮಾಡಿಸುತ್ತಾಳೆ. ಎರಡನೇ ಪ್ರಶ್ನೆಯಾಗಿ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಈ ಪಂಚಾಮೃತಗಳಿಗೆ ಅಭಿಮಾನಿ ದೇವತೆಗಳು ಯಾರು ಅನ್ನೋದನ್ನು ಸ್ವಲ್ಪ ಹೇಳಿ ಸ್ವಾಮಿ. ಈ ರೀತಿಯಾಗಿದೆ. ದುಗ್ಧೇತು ದೇವೋ ಗೋವಿಂದ ದದಿವಾಮರ ದೈವದಂ ಆಜ್ಯಂತು ವಿಷ್ಣು ದೈವತ್ಯಂ ಮೊದನಿ ಮಧುಸೂದನಂ ಶಕ್ಕರಾಂಚ ಅಚ್ಯುತಂ ವಿದ್ಯಾತ್ ಏತಾ ಪಂಚಾಮೃತ ದೇವತಾ. ಅಂದರೆ ಹಾಲಿಗೆ ಗೋವಿಂದನು, ಮೊಸರಿಗೆ ವಾಮನನು, ತುಪ್ಪಕ್ಕೆ ವಿಷ್ಣುವು, ಜೇನುತುಪ್ಪಕ್ಕೆ ಮಧುಸೂದನು ಮತ್ತು ಸಕ್ಕರೆಗೆ ಅಚ್ಯುತನು ಅಭಿಮಾನ ದೇವತೆಗಳು ಎಂದು ತಿಳಿಯಬೇಕು. ಆದರೆ ಶ್ರೀ ಸುಮತೀನ್ ತೀರ್ಥಕೃತ ದೇವಪೂಜಾ ಪದ್ಧತಿಯಲ್ಲಿ ಉದಾಹರಿಸಿರುವ ಪ್ರಮಾಣದ ಪ್ರಕಾರ ತುಪ್ಪಕ್ಕೆ ನಾರಾಯಣನು ಅಭಿಮಾನ ದೇವತೆ ಎಂದು ತಿಳಿಯಬೇಕು. ದೇವರಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡುವಾಗ ಯಾವ ಕ್ರಮದಲ್ಲಿ ಮಾಡಬೇಕು, ಮೊದಲು ಯಾವ ಪದಾರ್ಥವನ್ನು ಹಾಕಬೇಕು, ನಂತರ ಯಾವ ಪದಾರ್ಥವನ್ನು ಹಾಕಬೇಕು ಎಂಬುದು, ಪಂಚಾಮೃತವನ್ನು ಮಾಡುವ ಕ್ರಮ, ಯಾವ ಪದಾರ್ಥವನ್ನು ಹಾಕಬೇಕು ಎಂಬುದರ ಬಗ್ಗೆ ಒಂದು ಕ್ರಮವನ್ನು ತಿಳಿಸಿಕೊಡಿ. ಅದ ಪಂಚಾಮೃತ ಸ್ನಾನಾನಿ ತತ್ರ ದುಗ್ಧ ದದಿ ಆಜ್ಯ ಶರ್ಕರಾ ಮಧೂನಿ ದುಗ್ಧದದ್ಯಾಜ್ಯ ಮಧು ಶರ್ಕರಾ ಇತಿ ವಾ ಕರ್ಮ ಇತಿ ಮಹಾರ್ಣವೇ. ಅಂದರೆ ಎರಡು ಕ್ರಮಗಳಿದೆ ಪಂಚಾಮೃತ ಸ್ನಾನವನ್ನು ಭಗವಂತನಿಗೆ ಮಾಡಿಸೋ ಮುಂದೆ. ಒಂದು ಕ್ರಮ ಮೊದಲು ಹಾಲು, ಅನಂತರದಲ್ಲಿ ಮೊಸರು, ಅನಂತರದ ತುಪ್ಪ, ಅನಂತರದ ಸಕ್ಕರೆ, ಕೊನೆಯಲ್ಲಿ ಜೇನುತುಪ್ಪದಿಂದ ಅಭಿಷೇಕ ಮಾಡಬೇಕು ಅಂತ ಒಂದು ಕ್ರಮ. ಇನ್ನೊಂದು ಕ್ರಮ ಹೇಗಿದೆ, ಮೊದಲು ಹಾಲು, ಅನಂತರ ಮೊಸರು, ಅನಂತರ ತುಪ್ಪ, ಅನಂತರ ಜೇನುತುಪ್ಪ, ಕೊನೆಯಲ್ಲಿ ಸಕ್ಕರೆಯಿಂದ ಅಭಿಷೇಕವನ್ನು ಮಾಡಬೇಕು ಅಂತ ಎರಡೂ ಕ್ರಮಗಳು ಮಹಾರ್ಣವಾಂಬ ಗ್ರಂಥದಲ್ಲೇ ಇದೆ. ಆದರೆ ಎರಡನೇ ಕ್ರಮ ನಿಬಂಧ ಗ್ರಂಥಗಳಲ್ಲಿ, ಈ ಎರಡೂ ಕ್ರಮಗಳು ನಿಬಂಧ ಗ್ರಂಥಗಳಲ್ಲಿ ಹೇಳಿದ್ದರೂ ಮಾಧ್ವರಲ್ಲಿ ಅನಾದಿ ಕಾಲದಿಂದಲೂ ಎರಡನೇ ಕ್ರಮವೇ ಅನುಷ್ಠಾನದಲ್ಲಿರುವುದರಿಂದ ಅದೇ ಕ್ರಮವನ್ನೇ ಅನುಸರಿಸಿ ಶ್ರೀ ಹರಿವಾಯುವರಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು. ಮೊದಲನೇ ಕ್ರಮವು ಮಾಧ್ವರ ಅನುಷ್ಠಾನದಲ್ಲಿಲ್ಲ, ಎರಡನೇ ಕ್ರಮನೇ ಮಾಧ್ವರ ಅನುಷ್ಠಾನದಲ್ಲಿದೆ. ಆ ಕ್ರಮ ಈ ರೀತಿಯಾಗಿದೆ. ಮೊದಲು ಹಾಲಿನಿಂದ ಅಭಿಷೇಕ ಮಾಡಬೇಕು, ಅನಂತರದ ಮೊಸರಿನಿಂದ ಅಭಿಷೇಕ ಮಾಡಬೇಕು, ಅನಂತರದ ತುಪ್ಪದಿಂದ ಅಭಿಷೇಕ ಮಾಡಬೇಕು, ಅನಂತರದ ಜೇನುತುಪ್ಪದಿಂದ ಅಭಿಷೇಕ ಮಾಡಬೇಕು, ಕೊನೆಯಲ್ಲಿ ಸಕ್ಕರೆಯಿಂದ ಅಭಿಷೇಕವನ್ನು ಮಾಡಬೇಕು. ಈ ಕ್ರಮವೇ ನಮ್ಮ ಮಾಧ್ವರಲ್ಲಿ ಇರತಕ್ಕಂಥದ್ದು. ಬಳಸುವ 5 ಪದಾರ್ಥಗಳು ಸಮಾನವೇ ಅಥವಾ ಅವುಗಳಲ್ಲಿ ಏನಾದರೂ ತಾರತಮ್ಯ ಇದೆಯಾ ಅನ್ನೋದರ ಬಗ್ಗೆ ಒಂದಿಷ್ಟು ತಿಳುವಳಿಕೆ ಕೊಡ್ರಿ. ಪಂಚದ್ರವ್ಯಾಣಿ ಸಮಾನ್ಯವ ಇತ್ಯಪಿ ತತ್ರಯೋಕ್ತಂ. ಅಂದರೆ ಮಹಾರ್ಣವಾಂಬ ಗ್ರಂಥದಲ್ಲಿ ಹೇಳ್ತಾರೆ, ಈ ಹಾಲು, ಮೊಸರು ಇತ್ಯಾದಿ ಪಂಚಾಮೃತದ 5 ಪದಾರ್ಥಗಳು ಕೂಡ ಸಮಾನವಾದವು ಎಂಬುದಾಗಿ ಹೇಳ್ತಾರೆ. ಪಂಚಾಮೃತ ಪದಾರ್ಥಗಳಲ್ಲಿ ಯಾವುದಾದ್ರೂ ಸಿಗದೇ ಇದ್ದಾಗ ಏನು ಮಾಡಬೇಕು ಅನ್ನುವ ವಿಚಾರದ ಬಗ್ಗೆ ಅನೇಕರು ಪ್ರಶ್ನೆ ಮಾಡಿದ್ದಾರೆ. ಅದರ ಬಗ್ಗೆನೂ ಕೂಡ ಸ್ವಲ್ಪ ತಿಳಿಸಬೇಕಾಗಿ ವಿನಂತಿ. ಇನ್ನು ನಿಮ್ಮ 5ನೇ ಪ್ರಶ್ನೆಗೆ ಉತ್ತರ ಈ ರೀತಿಯಾಗಿದೆ. ಪಂಚದ್ರವ್ಯ ಅಲಾಭೆ ಸಂಗ್ರಹೇ ಮಧುದದ್ನಾಂ ಅಲಾಭೇತು
ಗೃಹಸ್ಥ ಜಲಾಧಿಪ ಕ್ಷೀರಸ್ನಾನೇನ ಚ ಐಕೇನ ಸಂಪೂರ್ಣತಾಂ ಸರ್ವಂ ಸಂಪೂರ್ಣತಾಂ ವ್ರಜೇತ್ ಅಂತ ಸಂಗ್ರಹ ಗ್ರಂಥದಲ್ಲಿದೆ. ಇದರ ಅಭಿಪ್ರಾಯ ಏನಂದರೆ, ದೇವರಿಗೆ ಪಂಚಾಮೃತಾಭಿಷೇಕವನ್ನು ಮಾಡಲು ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಇವುಗಳು ದೊರೆಯಿದ್ದರೆ ಹಾಲಿನಿಂದ ಮಾತ್ರ ಅಭಿಷೇಕವನ್ನು ಮಾಡಿದರೆ ಎಲ್ಲವೂ ಸಂಪೂರ್ಣವಾಗುತ್ತದೆ ಎಂದು ಶಾಸ್ತ್ರ ಹೇಳುತ್ತೆ. ಪೂಜಾ ಕ್ರಮದಲ್ಲಿ ಗುರುಗಳಿಗೆ ಮಾಡುವ ಪಂಚಾಮೃತದ ಸಮಯ ಯಾವುದು, ಯಾವ ಕಾಲದಲ್ಲಿ ಮಾಡಬೇಕು, ಅಂದರೆ ಪೂಜಾ ಮಧ್ಯದಲ್ಲಿ ಯಾವ ಸಂದರ್ಭದಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಡಬೇಕಾಗಿ ವಿನಂತಿ. ಶ್ರೀ ಸುಮತೀನ್ ತೀರ್ಥಕೃತ ದೇವಪೂಜಾ ಪದ್ಧತಿಯಲ್ಲಿ ದೇವಸ್ಯ ಉದ್ವರ್ತನಂ ಕೃತ್ವ ಗುರುಬೃಂದಾವನಸ್ಯ ಪಂಚಾಮೃತಾಭಿಷೇಕಂ ಕುರ್ಯಾತ್ ಅಂತ ಹೇಳಿದ್ದಾರೆ. ಅಂದರೆ ಮೊದಲು ದೇವರಿಗೆ ಪಂಚಾಮೃತಾಭಿಷೇಕವನ್ನು ಮಾಡಿ ದೇವರ ಉದ್ವಾರ್ತನೆಯನ್ನು ಮಾಡಿದ ಮೇಲೆ ಗುರುಗಳ ಬೃಂದಾವನಕ್ಕೆ ಪಂಚಾಮೃತಾಭಿಷೇಕವನ್ನು ಮಾಡಬೇಕು ಅಂತ ನಿಮ್ಮ 6ನೇ ಪ್ರಶ್ನೆ ಉತ್ತರ. ದೇವರಿಗೆ ಪಂಚಾಮೃತಾಭಿಷೇಕವನ್ನು ಮಾಡುವ ಕಾಲದಲ್ಲಿ ಕೆಲವರು ಸಕ್ಕರೆಯನ್ನು ಬಳಸ್ತಾರೆ, ಅದರ ಬದಲಾಗಿ ಕೆಲವರು ಬೆಲ್ಲವನ್ನು ಕೂಡ ಬಳಸ್ತಾರೆ. ಅದಕ್ಕೆ ಕಾರಣವೇನು ಅನ್ನುವ ವಿಷಯವನ್ನು ಸ್ವಲ್ಪ ವಿವರಣೆ ಕೊಡ್ರಿ. ಸಕ್ಕರೆ ಬದಲು ಕೆಲವು ಬೆಲ್ಲವನ್ನು ಉಪಯೋಗಿಸ್ತಾರೆ ಪಂಚಾಮೃತಾಭಿಷೇಕದಲ್ಲಿ. ಅದಕ್ಕೆ ಕಾರಣವೇನು ಅಂತ ಪ್ರಶ್ನೆ ಮಾಡಿದ್ರಿ. ಆ ಪ್ರಶ್ನೆಗೆ ಇಷ್ಟೇ ಉತ್ತರ. ದೇವರಿಗೆ ಪಂಚಾಮೃತಾಭಿಷೇಕ ಮಾಡುವಾಗ ಈಗಾಗಲೇ ನಾನು ಹೇಳಿದಂತೆ ಕಬ್ಬಿನ ರಸ ವಿಹಿತವಾಗಿದೆ. ಬೆಲ್ಲ ಕಬ್ಬಿನ ವಿಕಾರವಾದ ಕಾರಣ ಕೆಲವರು ಸಕ್ಕರೆಗೆ ಬದಲು ಕಬ್ಬಿನ ರಸವನ್ನು ಉಪಯೋಗಿಸ್ತಾರೆ. ದೇವರ ಈ ಪಂಚಾಮೃತಾಭಿಷೇಕಕ್ಕೆ ಹಸುವಿನ ಹಾಲನ್ನು ನಾವೇನು ಕರಿತೇವೆ, ಹಸುವಿನ ಹಾಲನ್ನ ಇಂಥ ಹಸುವಿನ ಹಾಲನ್ನು ಕರಿಬಾರದು ಎನ್ನುವ ನಿಯಮವೇನಾದರೂ ಇದ್ರೆ ಅದರ ಬಗ್ಗೆ ಸ್ವಲ್ಪ ನೀವು ವಿವರಣೆಯನ್ನು ಕೊಡಬೇಕಾಗಿ ವಿನಂತಿ ಮಾಡ್ತೀನಿ. ನಿಮ್ಮ 8ನೇ ಪ್ರಶ್ನೆ ಉತ್ತರ ಈ ರೀತಿದೆ. ಪಾದ್ವಸಂಹಿತಾಯಾಂ ನ ಆರ್ತಾಯಾಂ ನ ಚ ಗರ್ಭಿಣ್ಯಾಂ ನ ವೃದ್ಧಾಯಾಂ ಕದಾಚನ ನ ಅವತ್ತಾಯಾಂತು ಪೂಜಾರ್ಥಂ ಉಪಾದೇವಿತಿ ಸ್ಮೃತಿ ಅಂತ ಪಾದ್ವ ಸಂಹಿತೆಯಲ್ಲಿದೆ. ಇದರ ಅಭಿಪ್ರಾಯ ಏನಿದೆ, ರೋಗದಿಂದ ಪೀಡಿತವಾಗಿರುವ, ಗರ್ಭವತಿಯಾಗಿರುವ, ವೃದ್ಧವಾದ ಆಕಳುಗಳಿಂದ ದೇವರ ಪಂಚಾಮೃತಾಭಿಷೇಕದ ಸಲುವಾಗಿ ಹಾಲನ್ನು ಕರೆಯಬಾರದು ಮತ್ತು ಕರು ಇಲ್ಲದೆ ಇರುವಂಥ ಆಕಳಿನಿಂದಲೂ ಕೂಡ ಹಾಲನ್ನು ಕರೆಯಬಾರದು ಅಂತ ನಿಮ್ಮ 8ನೇ ಪ್ರಶ್ನೆಗೆ ಉತ್ತರ. ಭಗವಂತನ ಪಂಚಾಮೃತಾಭಿಷೇಕಕ್ಕೆ ಹಾಲು ಮತ್ತು ಮೊಸರು, ತುಪ್ಪ ಈ 3 ಕೂಡ ಹಸುವಿನಿಂದಲೇ ಮಾಡಬೇಕು ಎನ್ನುವಂತ ಒಂದು ನಿಯಮವೇನಾದರೂ ಕಡ್ಡಾಯವಾಗಿದೆಯಾ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಡಬೇಕಾಗಿ ಪ್ರಾರ್ಥನೆ ಮಾಡ್ತೇವೆ. ಉತ್ತರ ಈ ರೀತಿಯಾಗಿದೆ. ಪಂಚಾಮೃತೇನ ಸ್ನಪನಂ ಗವಾಂ ಕ್ಷೀರಾದಿನ ಚರೇತ್ ಅಂತ ಕೃಷ್ಣಾಚಾರ್ಯ ಸ್ಮೃಕ್ತಾವಳಿಯಲ್ಲಿ ಹೇಳಿದ್ದಾರೆ. ಅಂದರೆ ದೇವರಿಗೆ ಪಂಚಾಮೃತಾಭಿಷೇಕವನ್ನು ಮಾಡಬೇಕಾದ್ರೆ ಆಕಳ ಹಾಲು, ಆಕಳ ಮೊಸರು, ಆಕಳ ತುಪ್ಪ ಇವುಗಳಿಂದಲೇ ಅಭಿಷೇಕವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ. ಈ ದಿನದಲ್ಲಿ ಭಗವಂತನಿಗೆ ಕ್ಷೀರಾಭಿಷೇಕವನ್ನು ಮಾಡಬೇಕು ಅಂತ ಎಲ್ಲರೂ ಹೇಳ್ತಾರೆ. ಇದಕ್ಕೆ ಪ್ರಮಾಣವೇನಾದರೂ ಇದ್ರೆ ಸ್ವಲ್ಪ ದಯವಿಟ್ಟು ತಿಳಿಸ್ಕೊಡಿ. ಈ ರೀತಿಯಾಗಿದೆ. ಕ್ಷೀರಸ್ನಾನಂದು ಯಃ ಕುರ್ಯಾತ್ ಏಕಾದಶ್ಯಾಂ ಸಮಾಹಿತಃ ದ್ವಾದಶ್ಯಾಂ ಅಥವಾ ವಿಷ್ಣು ಮಹಾಪಾದಕನಾಥಂ ಅಂದರೆ ಈ ಪ್ರಮಾಣದ ಅಭಿಪ್ರಾಯ ಏನಂತಂದರೆ, ಭಗವಂತನಿಗೆ ಪ್ರತಿದ್ವಾದರಿ ಕ್ಷೀರದಿಂದ ಅಭಿಷೇಕವನ್ನು ಮಾಡಬೇಕು ಅಂತ ಹೇಳುತ್ತೆ. ಮಾಡಿದರೆ ಮಹಾಪಾತಕಗಳು ನಾಶವಾಗುತ್ತೆ ಅಂತ ಹೇಳ್ತಾ ಇದೆ. ದೇವರಿಗೆ ಮಾಡಿದ ಮಂಗಳಾರತಿಯನ್ನು ನಾವು ಕಣ್ಣಿಗೆ ಹಚ್ಚಿಕೊಳ್ಳುತ್ತೇವೆ. ಅದರಿಂದ ಏನು ಫಲ ಅಂತ ಅನೇಕರು ಪ್ರಶ್ನೆ ಮಾಡ್ತಾರೆ. ಅದರ ಫಲದ ಬಗ್ಗೆ ಸ್ವಲ್ಪ ವಿವರಣೆ ಕೊಡಬೇಕು.
ಸಾರೋದ್ಧಾರ ಎಂಬ ಗ್ರಂಥದಲ್ಲಿ ಈ ರೀತಿಯಾಗಿ ಹೇಳುತ್ತೆ, ನೀರಾಜನ ಪ್ರವಾಜಾಲಂ ಏಜಾಂ ಗಾತ್ರಾಣಿ ಸಂಸ್ಫುರೇತ್ ಯಜ್ಞಾವೃತಜ ಸ್ನಾನ ಜನಿತಂ ಯಜ್ಞೈ ಅವೃತ ಸ್ನಾನೈ ಚ ಜಾತಂ ಯತ್ಫಲಂ ತತ್ಫಲಂ ಲಭೇತ್ ಪ್ರಾಪ್ನುಯಾತ್ ಅಂತ ಸಾರೋದ್ಧಾರದಲ್ಲಿ ಹೇಳಿದೆ. ಇದರ ಅಭಿಪ್ರಾಯ ಏನಂದರೆ, ದೇವರಿಗೆ ಮಾಡಿದ ಮಂಗಳಾರತಿಯನ್ನು ನಾವು ಕಣ್ಣಿಗೆ ಹಚ್ಚಿಕೊಳ್ಳಬೇಕು. ಇದರಿಂದ ಯಜ್ಞದಲ್ಲಿ ಆವೃತ ಸ್ನಾನವನ್ನು ಮಾಡಿದರೆ ಏನು ಫಲ ಬರಬೇಕು ಆ ಫಲ ಬರುತ್ತೆ ಅಂತ ಶಾಸ್ತ್ರ ಹೇಳ್ತಾರೆ. ಸ್ವಾಮಿ, ಮತ್ತೊಂದು ಪ್ರಶ್ನೆ ಇದೆ. ದೇವರಿಗೆ ದೀಪವನ್ನು ಹಚ್ಚುವಾಗ ಆ ದೀಪ ಯಾವ ದಿಕ್ಕಿನಲ್ಲಿ ಅಭಿಮುಖವಾಗಿ ಅದು ಹಚ್ಚಬೇಕು ಅನ್ನೋದ್ರ ಬಗ್ಗೆ, ಇದು ದೀಪದ ನಿಯಮ, ನಾವು ಹಚ್ಚೋರ್ದಲ್ಲ, ದೀಪ ಯಾವ ದಿಕ್ಕಿಗೆ ಅಭಿಮುಖವಾಗಿರಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ನೀವು ಪ್ರಮಾಣ ಸಹಿತವಾಗಿ ವಿವರಣೆ ಕೊಡಬೇಕಾಗಿ ವಿನಂತಿ. ಆಯುರ್ಧ ಪ್ರಾಮುಖೋ ದೀಪ ಧನದಾ ಸ್ಯಾದ್ ಉದಂಬುಖ ಪ್ರತ್ಯಂಬುಖೋ ದುಃಖದೋಸೌ ಹಾನಿದೋ ದಕ್ಷಿಣಾಮುಖ. ನಿಮ್ಮ 10ನೇ ಪ್ರಶ್ನೆ ಏನಿದೆ, ದೇವರ ಮನೆಯಲ್ಲಿ ದೀಪವನ್ನು ಯಾವ ದಿಕ್ಕಿಗೆ ಅಭಿಮುಖವಾಗಿ ಇಡಬೇಕು ಅಂತ ನಿಮ್ಮ ಪ್ರಶ್ನೆ. ಅಲ್ಲಿ ಹೇಳ್ತಾರೆ, ದೀಪವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಅಭಿಮುಖವಾಗಿ ದೀಪ ಉರಿತಾ ಇರಬೇಕು, ಹಾಗಿರಬೇಕು. ದಕ್ಷಿಣ ದಿಕ್ಕಿಗೆ ಅಭಿಮುಖವಾಗಿ ದೀಪವನ್ನಿಟ್ಟರೆ ಹಾನಿ ಉಂಟಾಗುತ್ತೆ. ಮತ್ತು ಪೂರ್ವಕ್ಕೆ ಅಭಿಮುಖವಾಗಿ ದೀಪವನ್ನು ಉರಿಸದೆ ಆಯುಸ್ಸು ಅಭಿವೃದ್ಧಿ ಆಗುತ್ತೆ. ಪಶ್ಚಿಮ ದಿಕ್ಕಿಗೆ ಅಭಿಮುಖವಾಗಿ ದೀಪವನ್ನಿಟ್ಟರೆ ದುಃಖ ಅದರಿಂದ. ಉತ್ತರಾಭಿಮುಖವಾಗಿದ್ದರೆ ಸಂಪತ್ತನ್ನು ನೀಡುತ್ತದೆ. ಆದ್ದರಿಂದ ಪೂರ್ವ ಮತ್ತು ಉತ್ತರ ದಿಕ್ಕುಗಳಿಗೆ ಅಭಿಮುಖವಾಗಿ ದೇವರ ಮನೆ ದೀಪವನ್ನು ಹಚ್ಚಿ ದೀಪವನ್ನು ಬೆಳಗಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಇಲ್ಲಿಗೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಯಥಾಶಕ್ತಿ ನಾನು ಉತ್ತರವನ್ನು ನೀಡಿದ್ದೇನೆ. ಇದನ್ನು ಎಲ್ಲರೂ ಈ ವಿಷಯ ತಿಳ್ಕೊಂಡು ಇದನ್ನು ಅನುಷ್ಠಾನ ಮಾಡಬೇಕು ಅಂತ ನಾನು ಎಲ್ಲರೂ ಕೂಡ ತಿಳಿಸ್ತಾ ಇದ್ದೇನೆ.